ನಮಸ್ತೆ, ಸುಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಬೇಳೆ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ ಟೈಮ್ ಮೊಳಕೆಕಾಳು ಸಾಂಬಾರು ಮಾಡಿದೆ, ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ಬೇಳೆ ನುಗ್ಗೆಕಾಯಿ ಸಾಂಬಾರಿಗೆ ಏನು ಬೇಕು ಅಂತ ಫಸ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾವು ಇದು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿರೋದು. ನಾವು ನುಗ್ಗೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಇಷ್ಟನ್ನ ನಾವು ಮೊದಲಿಗೆ ಒಗ್ಗರಣೆ ಮಾಡೋಕ್ಕೆ ಅಂತ ಎತ್ತಿ ಸೈಡಲ್ಲಿ ಇಟ್ಕೊಬಿಡೋಣ. ಈಗ ನಾವು ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಅದಕ್ಕೆ ನಾವು ಬೇಳೆ, ಅರಿಶಿನ ಪುಡಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ನಾವು ಇದಿಷ್ಟನ್ನು ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಹಾಕ್ಕೋತಾ ಇದ್ದೀವಿ ಮತ್ತು ಒಗ್ಗರಣೆಗೂ ಹಾಕ್ತೀವಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾವು ಒಂದು 5 ಸೀಟಿ ಚೆನ್ನಾಗಿ ಬರೆಸ್ಕೊಳ್ಳೋಣ. ಅದು ಕ್ಲೀನಾಗೆ ಮಸಿಬೇಕು. ಬೇಳೆ ಟೊಮೆಟೊ ಎಲ್ಲ ಮಸ್ತೋಗಬೇಕು. ಆ ಥರ 5 ಸೀಟಿ ಬರೆಸ್ಕೊಂಡು ಬೇಳೆನ ಬೇಯಿಸಿ ನಾನು ಕುಕ್ಕರ್ ಆಫ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾವು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಬರಬೇಕು. ಇದು ಎಣ್ಣೆ ಕಾಯ್ದೇ ಏನೂ ಹಾಕಬೇಡಿ. ಎಣ್ಣೆ ಕಾಯ್ದ ಮೇಲೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಆಗ ಒಗ್ಗರಣೆ ಚೆನ್ನಾಗಿ ಬರುತ್ತೆ. ಬೇಳೆ ಸಾಂಬಾರಿಗೆ ಒಗ್ಗರಣೆ ಚೆನ್ನಾಗಿ ಹಾಕಿದ್ರೇ ಬೇಳೆ ಸಾಂಬಾರು ಚೆನ್ನಾಗಾಗೋದು. ನೋಡಿ, ಫ್ರೈ ಆಗ್ತಾಯಿದೆ ಇಲ್ಲಿ. ಈಗ ನಾವು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಕ್ಲೀನಾಗೆ ತೊಳೆದು ಹಾಕ್ಕೊಳ್ಳೋಣ. ನಾವು ಬೇಳೆ ಒಳಗಡೆ ನುಗ್ಗೆಕಾಯಿನ ಹಾಕ್ತಾಯಿಲ್ಲ, ಯಾಕೆಂದರೆ ನುಗ್ಗೆಕಾಯಿ ತುಂಬ ಎಳೆದಿದೆ. ಅದರಲ್ಲಿ ಬೆಂದೋಗ್ಬಿಟ್ರೆ ಮಸ್ತೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವಿಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಹಿಂಗೆ ಫ್ರೈ ಮಾಡ್ಕೋಬೇಕು. ನುಗ್ಗೆಕಾಯಿನ ಇದೇ ಒಗ್ಗರಣೆಲ್ಲೇ ಫ್ರೈ ಆಗಿಬಿಡುತ್ತೆ. ಅದು ಸ್ವಲ್ಪ ಒಗ್ಗರಣೆ ಫ್ರೈ ಆಗ್ತಾಯಿದೆ. ಈಗ ನಾವು ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ಳೋಣ. ನಾವು ಬೇಳೆ ಬೇಯಿಸೋದಕ್ಕೂ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೂ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕೊಳ್ಳೋದ್ರಿಂದ ಒಗ್ಗರಣೆ ನಮಗೆ ಸೀದೋಗಲ್ಲ. ಅದಕ್ಕೋಸ್ಕರ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ, ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ಅದು ನಮಗೆ ಕಲರ್ಗೋಸ್ಕರ. ಅದ್ರ ಜೊತೆಗೆ ಬೇಳೆ ಸಾಂಬಾರು ಪುಡಿ, ಒಂದು ಸ್ವಲ್ಪ ಉಪ್ಪು. ಇಷ್ಟರಲ್ಲೇ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನಾವು ಇದರಲ್ಲೇ 2 ನಿಮಿಷ ಬೇಯಿಸ್ಕೊಂಡು ನಾವು ಬೇಳೆನ ಬೇಯಿಸಿ ಮಸ್ತಿ ಇಟ್ಕೊಂಡಿರೋ ಅಂಥದ್ದು ಬೇಳೆ ಇದು. ಈ ಬೇಳೆನ ನಾವು ತೆಗೆದು ಇವಾಗ ಒಗ್ಗರಣೆ ಹಾಕಿದ್ದೀವಲ್ಲ, ನುಗ್ಗೆಕಾಯಿನ ನಾವು ಬೇಳೆ ಸಾರು ಒಗ್ಗರಣೆ, ನುಗ್ಗೆಕಾಯಿ ಒಗ್ಗರಣೆ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ನಾವು ಈ ಬೇಳೆನ ಹಾಕ್ಕೊಳ್ಳೋಣ. ನೋಡಿ, ಬೇಳೆ ಹಾಕ್ಕೊಂಡಿದೆ. ಈಗ ನಾವು ತೆಳ್ಳೆ ಇದೆಯಾ ಗಟ್ಟಿ ಇದೆಯಾ ಹೇಗಿದೆ ನೋಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇದೆ. ಗಟ್ಟಿ ಬೇಕು ಅಂದವರು ನೀವು ಗಟ್ಟಿಗೆ ಇಟ್ಕೋಬೋದು ಸಾಂಬಾರನ್ನ. ಬೇಕಾದ್ರೆ ಸ್ವಲ್ಪ ತೆಳ್ಳೆ ಬೇಕು ಅಂದವರು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನಾನು ಅರ್ಧ ಗ್ಲಾಸು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೇಳೆ ಸಾಂಬಾರು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 5 ನಿಮಿಷದಲ್ಲಿ ಬೇಳೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ರೆಡಿ ಆಗಿದೆ ಆಲ್ರೆಡಿ. ಎಣ್ಣೆಲ್ಲ ಬಿಟ್ಕೊಂಡಿದೆ. ಅಲ್ಲಿಗೆ ನುಗ್ಗೆಕಾಯಿ ಸಾಂಬಾರು ಬೆಂದಿದೆ ಅಂತ ಅರ್ಥ. ಬಿಸಿ ಅನ್ನಕ್ಕೆ ಬೇಳೆಕಾಯಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗೆ ಟೇಸ್ಟ್ ಇತ್ತು ಅಂತ ಹೇಳಿ. ನಿಮಗಿಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ.